ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನೂಸ್ ವ್ಲಾಗ್ಸ್ ವರ್ಲ್ಡ್. ಹೇಗಿದ್ದೀರಾ ತಾವೆಲ್ಲರೂ? ಇವತ್ತು ನಾನು ಹೊನ್ನಾವರ ಹೋಗ್ತಾ ಇದ್ದೀನಿ ನಮ್ಮೂರ ಸಂತೆ ಮಾಡಲಿಕ್ಕೋಸ್ಕರ. ಹಾಗೆ ಹೋಗುವಾಗ ಅಮ್ಮನ ಮನೆಯಲ್ಲಿ ಮೀಟ್ ಆಗಿ ಆನಂತರ ಸಂತೆಗೆ ಹೋಗಿ ಮನೆಗೆ ಬರ್ತೀನಿ. ಬೆಳಿಗ್ಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಬಿಸಿಲು ಕಡಿಮೆ ಇರುತ್ತಲ್ವ, ಆದರೂ ಕೂಡ ನಾನು ಜಾಕೆಟ್ ಹಾಕಿದ್ದೀನಿ. ಹಾಗೆ ಬರುವಾಗ ತುಂಬ ಲೇಟ್ ಆಗುತ್ತೆ, ಆ ಟೈಮಲ್ಲಿ ಬಿಸಿಲುತ್ತಾಗುತ್ತೆ ಅಂತ. ಹಾಗಾಗಿ ಬೇಗ ಹೋಗಿ ಬೇಗ ಬರಲಿಕ್ಕೆ ಟ್ರೈ ಮಾಡ್ತೀನಿ. ಹಲಸಿನ ಹಣ್ಣು ಹಲಸಿನ ಹಣ್ಣು ತಿಂತಾ ಇದ್ದೀನಿ. ನನ್ನ ಫೇವ್ರೇಟ್, ಎಲ್ಲ ಕೂಡ ಫೇವ್ರೇಟ್ ನಂದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿರಲಿಲ್ಲ, ಇದನ್ನೇ ತಿಂತಾ ಇದ್ದೀನಿ. ಇಬ್ಬರು ಕೂಡ ಕೆಲಸಕ್ಕೆ ಹೋಗಲಿಕ್ಕೋಸ್ಕರ ರೆಡಿಯಾಗಿದ್ದಾರೆ. ತಮ್ಮ ಯಾವತ್ತೂ ಕೂಡ ಅಪ್ಪನಿಗೆ ಡ್ರಾಪ್ ಮಾಡ್ತಾರೆ. ಅವರು ಕೆಲಸ ಮಾಡ್ತಾರಲ್ವ, ಅಲ್ಲಿ ತನಕ ಅವರು ಡ್ರಾಪ್ ಮಾಡ್ತಾರೆ. ಅವನಿಗೆ ಡ್ರಾಪ್ ಮಾಡಿ ಆನಂತರ ತಮ್ಮ ಅವನ ಕೆಲಸಕ್ಕೆ ಹೋಗ್ತಾನೆ. ಡೈಲಿ ಇದೇ ಥರ ಆಗುತ್ತೆ. ಹಾಗೆ ಈ ಕ್ರಾಸಿಗೆ 9 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಕ್ಯಾಂಡಲನ್ನು ಹಚ್ಚಿ ಫ್ಲವರನ್ನು ಹಾಕಿ ಹೋಗುವ ಅಂತ ಬಂದದ್ದಾಗಿತ್ತು. ಹಾಗೆ ಆಲ್ಟರಿಗೂ ಕೂಡ ಕ್ಯಾಂಡಲನ್ನು ಹಚ್ಚಿದ್ದೀನಿ. ಅಮ್ಮನಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಅಮ್ಮ ಇನ್ನೂ ತನಕ ಬಂದಿಲ್ಲ. ಅವರು ಕ್ಯಾಂಡಲನ್ನು ತರಲಿಕ್ಕೆ ಹೋಗಿದ್ದಾರೆ. ನಾನು ಹೇಳಿದ್ದೆ ಅವರಿಗೆ ನಿನ್ನೆನೆ ಕ್ಯಾಂಡಲ್ ತೊಗೊಂಡು ಇಡಿ ಅಂತ, ಯಾಕಂದರೆ ನಾಳೆ ನನಗೆ ಚರ್ಚಲ್ಲಿ ಕಾಣಿಕೆಯನ್ನು ಅರ್ಪಿಸಲಿಕ್ಕಿದೆ. ಹಾಗಾಗಿ ಬಂದ ತಕ್ಷಣ ಕ್ಯಾಂಡಲನ್ನು ತಗೊಂಡು ಹೋಗ್ತೀನಿ ನಾನು ಸಂತೆಗೆ. ಇದು ಹೊನ್ನಾವರ ಸಂತೆಗೆ ಬಂದು ಮುಟ್ಟಿದ್ದೀನಿ. ಸ್ವಲ್ಪ ಸಾಮಾನನ್ನು ತೊಗೊಳ್ಳಿಕ್ಕಿದೆ. ತೊಗೊಳ್ಳಿಕ್ಕೆ ಹೋಗಿದ್ರೆ ಜಾಸ್ತಿನೇ ತೊಗೊಳ್ಬೇಕು. ಆದರೆ ನಂತರ ಇಲ್ಲಿಂದ ಪಾರ್ಕಿಂಗ್ ನಾವು ಸ್ವಲ್ಪ ದೂರನೇ ಮಾಡ್ತೀವಲ್ವ, ಅಲ್ಲಿಂದ ಹೊತ್ಕೊಂಡು ಹೋಗಲಿಕ್ಕೆ ಸಾಕಾಗೋಗುತ್ತೆ. ಹಾಗಾಗಿ ಜಾಸ್ತಿ ಏನು ತೊಗೊಳ್ಳಲ್ಲ, ಯಾಕಂದರೆ ಚಿಕನ್ ಅದು ಇದು ಅಂತ ತುಂಬ ಐಟಮ್ಸನ್ನು ತೊಗೊಳ್ಳಿಕ್ಕೆ ಇದೆ. ಹಾಗೆ ಯಾಕೆ ನಾನು ಸಂತೆಗೆ ಬಂದಿದ್ದೀನಿ ಅಂತ, ಯಾವತ್ತೂ ಕೂಡ ನಾನು ಇಲ್ಲಿ ಸಂತೆಗೆ ಬರೋದು ತುಂಬ ಕಡಿಮೆ. ಮದುವೆ ಆದ ನಂತರ ಒಂದು 4-5 ಸಲ ಬಂದಿದ್ದೀನಿ ಇರ್ಬೋದು. ಯಾಕಂದರೆ ಎಲ್ಲ ನಮಗೆ ನಮ್ಮೂರಲ್ಲೇ ಸಿಗುತ್ತೆ. ತೊಗೊಳ್ಬೇಕು ಅಂತ ಏನೂ ಇಲ್ಲ. ಆದರೂ ಕೂಡ ಏನಾದರೂ ಪ್ರೋಗ್ರಾಮ್ ಎಲ್ಲ ಇದ್ದಿದ್ರೆ ನಾನು ಇಲ್ಲಿಂದನೇ ತೊಗೊಂಡು ಹೋಗೋದು ಜಾಸ್ತಿಯಾಗಿ. ಹಾಗೆ ಏನಪ್ಪ ನಾಳೆ ಪ್ರೋಗ್ರಾಮ್ ಇದೆ ಅಂತ ಹೇಳಿದರೆ, ನಾಳೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಗಾಗಿ ಸಂತೆಗೋಸ್ಕರ ಬಂದಿದ್ದೀನಿ. ಸಂತೆ ಐಟಮ್, ಕಿರಾಣಿ ಐಟಮ್, ಹಾಗೆ ಮೆಡಿಕಲಲ್ಲಿ, ಹಾಗೆ ಇವಾಗ ಬಂದಿದ್ದೀನಿ ರತ್ನಶ್ರೀ ಬೇಕ್ರಿಯಲ್ಲಿ ಐಸ್ ಕೇಕ್ ತೊಗೊಂಡಿದ್ದೀನಿ. ಹಾಗೆ ಹೋಗುವಾಗಲೇ ನಾನು ಚಾಯ್ಸ್ ಮಾಡಿಕೊಂಡು ಆರ್ಡ್ರ್ ಕನ್ಫರ್ಮ್ ಮಾಡಿಕೊಂಡೇ ಹೋದದ್ದಾಗಿತ್ತು. ಇವಾಗ ಜಸ್ಟ್ ತೊಗೊಳ್ಳೋದು ಹೋಗೋದು ಅಷ್ಟೇ. ಹೆಸರೆಲ್ಲ ಬರೆದು ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾರೆ. ಸಿಂಪಲ್ ಆದ ಒಂದು ಕೇಕ್. ವೆಜಿಟೇಬಲ್, ಫ್ರೂಟ್ಸ್, ಕ್ಯಾಂಡಲ್, ಚಿಕನ್, ಹಾಗೆ ಕೇಕ್, ಏನೇನು ಬೇಕು ಅವೆಲ್ಲ ಕೂಡ ನಾನು ತೊಗೊಂಡು ಬಂದಿದ್ದೀನಿ. ಎಲ್ಲ ನೋಟ್ ಮಾಡಿಕೊಂಡು ಹೋಗಿದ್ದೆ ಮೊಬೈಲಲ್ಲಿ. ಯಾಕಂದರೆ ಒಂದು ನೆನಪಿದ್ರೆ ಒಂದು ನೆನಪಿರಲ್ಲಲ್ವ. ಯಾವತ್ತೂ ಕೂಡ ನಾನು ಇದೇ ಥರ ಮಾಡೋದು. ಎಲ್ಲಾದರೂ ಹೋಗಬೇಕು, ತೊಗೊಂಡು ಬರಬೇಕು, ಶಾಪಿಂಗ್ ಮಾಡಬೇಕು ಅಂತ ಹೇಳಿದರೆ ಮೇನ್ ಐಟಮ್ಸ್ ನನಗೆ ಏನು ಬೇಕು ಅವೆಲ್ಲ ನಾನು ನೋಟ್ ಮಾಡ್ಕೊಂಡು ಹೋಗ್ತೀನಿ. ನಾಳೆ ಮಕ್ಕಳು ಬರ್ತಾರೆ, ಅಕ್ಕನ ಮಕ್ಕಳು. ಹಾಗೆ ಅವ್ರಿಗೆ ಪಾನಿಪುರಿ ಮಾಡಿಕೊಡ್ಬೇಕು ಅಂತ ಪಾನಿಪುರಿ ಐಟಮ್ಸನ್ನು ತೊಗೊಂಡು ಬಂದಿದ್ದೀನಿ. ಪಾನಿಪುರಿ ಮಾಡಲಿಕ್ಕಿದೆ. ಅವ್ರು ಬಂದ ನಂತರ ಕೇಕ್ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸಂತೆಯಿಂದ ಬಂದ ತಕ್ಷಣ ಫುಲ್ ಕೆಲಸ ಇತ್ತು. ಆನಂತರ ನನಗೆ ಮಧ್ಯಾಹ್ನ ಸ್ವಲ್ಪನಾದರೂ ನನಗೆ ರೆಸ್ಟ್ ತೊಗೊಳ್ಳೇಬೇಕಾಗತ್ತೆ. ಯಾವತ್ತೂ ಕೂಡ ಹಾಗೆ ತೊಗೊಂಡಿಲ್ಲ ಅಂತ ಹೇಳಿದರೆ ಫುಲ್ ಡೇ ಈವ್ನಿಂಗ್ ಟೈಮಲ್ಲಿ ತುಂಬ ತಲೆನೋವು ಅದು ಇದು ಅಂತ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಯಾವತ್ತೂ ಕೂಡ ಮಧ್ಯಾಹ್ನ ಹೊತ್ತು ಸ್ವಲ್ಪನಾದರೂ ನನಗೆ ರೆಸ್ಟ್ ಬೇಕೇ ಬೇಕು. ಹಾಗೆ ನಾಳೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಗೆ ಗೌನ್ ಹ್ಯಾಂಗ್ ಮಾಡಿ ಇಟ್ಟಿದ್ದೀನಿ. ನಾಳೆ ಬೆಳಿಗ್ಗೆ ಚರ್ಚಿಗೆ ಹೋಗಲಿಕ್ಕಿದೆ. ಫುಲ್ಲು ರೆಡಿಯಾಗಿ ಹೋಗೋದು. ಇವಾಗ ನೆಲ್ ಪಾಲಿಷನ್ನು ಹಚ್ಕೊಂಡಿದ್ದೀನಿ. ಇದೇ ಕಲರ್ ನನ್ನ ಗೌನು. ನಾಳೆ ನಿಮಗೆ ಗೌನ್ ವೇರ್ ಮಾಡಿದ ನಂತರ ತೋರಿಸ್ತೀನಿ ಯಾವ ಥರ ಇದೆ ನನ್ನ ಗೌನ್ ಅಂತ. ನ್ಯೂ ಗೌನು ವೆಡ್ಡಿಂಗ್ ಆ್ಯನಿವರ್ಸರಿಗೋಸ್ಕರ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಹೊತ್ತು ಹಾಕ್ಕೊಳ್ಳೋದು. ಆನಂತರ ನೋಡಬೇಕು, ಫ್ಯಾಮಿಲಿ ಜೊತೆ ನಾನು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನದ ಹೊತ್ತಿಗೆ ಅಷ್ಟು ಹೊತ್ತು ಇಟ್ಕೊಂಡು ಇರಲಿಕ್ಕೂ ಕೂಡ ಆಗೋದಿಲ್ಲ. ಮನೆಗೆ ಬಂದ ತಕ್ಷಣ ಫುಲ್ ಕೆಲಸ ಇರುತ್ತಲ್ವ, ಚರ್ಚಿಂದ ಬಂದ ನಂತರ ಅದನ್ನು ಮತ್ತೆ ವೇರ್ ಮಾಡೋದಂದರೆ ಗೊತ್ತಿಲ್ಲ. ಮೇ ಬಿ ನಾನು ವೇರ್ ಮಾಡೋದಿಲ್ಲ. ಯಾಕಂದರೆ ನೆಕ್ಸ್ಟ್ ವೀಕಲ್ಲಿ ನಮ್ಮ ಫ್ಯಾಮಿಲಿಯವರ ಮದುವೆ ಇದೆ. ಹೊಸ ಗೌನ್ ಅಲ್ವಾ, ಹಾಗಾಗಿ ಅದನ್ನೇ ಹಾಕ್ಕೊಳ್ಳೋದು ಅಂತ ಯೋಚಿಸಿದ್ದೀನಿ. ನೋಡಬೇಕು ಆ ಟೈಮಲ್ಲಿ ಏನಾಗುತ್ತೆ ಅಂತ. ಇವಾಗ ನಾನು ರೆಸ್ಟ್ ಮಾಡ್ತೀನಿ. ಬೆಳಿಗ್ಗೆ ಎದ್ದು ನನಗೆ ಸ್ಟ್ರೇಟ್ನಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ನೋಡಬೇಕು ಏನಾಗುತ್ತೆ ಅಂತ. ಹಾಗಾಗಿ ಇವಾಗ ನಿದ್ದೆ ಮಾಡೋದು. ಬಾಯ್, ಗುಡ್ ನೈಟ್. ಈ ಥರ ರೆಡಿಯಾಗಿದ್ದೀನಿ. ಇವಾಗ ಟೈಮ್ ಆಗ್ತಾಯಿದೆ 9:30 ಆಗ್ತಾಯಿದೆ. ಹಾಗೆ
8 o'clock ಪೂಜೆ ಇತ್ತು, 7:30ಗೆ ನಾನು ರೀಚ್ ಆಗಿದ್ದೆ. ಆರಾಧನೆ ಇತ್ತಲ್ವ, ಹಾಗಾಗಿ ಈ ಗೌನನ್ನು ವೇರ್ ಮಾಡಿದ್ದೆ. ಇದೇ ಟೈಮಲ್ಲಿ ನಾನು ಲಾಸ್ಟ್ ಇಯರ್ ವೈಟ್ ಗೌನಲ್ಲಿದ್ದೆ. ಇದೇ ಟೈಮಲ್ಲಿ ಇವಾಗ ವೈನ್ ಕಲರಲ್ಲಿದ್ದೀನಿ. ಹಾಗೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟಲ್ಲಿ ಹೇಳಿ. ಮದುವೆ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಹೇಳಿದರೆ 1 ಇಯರ್ ಎಕ್ಸ್ಪೀರಿಯನ್ಸು ತುಂಬಾ ಚೆನ್ನಾಗಿತ್ತು. ಖಟ್ಟ ಮೀಠ ಅನ್ನೋ ಥರ, ಜಾಸ್ತಿಯಾಗಿ ಸ್ವೀಟಾಗೇ ಇತ್ತು ಅಂತ ಹೇಳ್ತೀನಿ. ಫೋಟೋಸ್ ಹಾಗೂ ವಿಡಿಯೋಸ್ ತೆಗಿಬೇಕು ಅಂತ ರೂಮಲ್ಲಿ ತೆಗಿತಾ ಇದ್ದೆ. ಅದು ನೋಡಿದರೆ ಸರಿಯಾಗಿ ಫುಲ್ ಬರ್ತಾ ಇಲ್ಲ, ಹಾಗಾಗಿ ಹೊರಗಡೆ ಹೋಗ್ತೀನಿ. ಈ ಥರ ಇದೆ ನನ್ನ ಡ್ರೆಸ್. ಹೇಗೆ ಕಾಣ್ತಾ ಇದೆ ಅಂತ ನನಗೆ ಹೇಳಿ. ಹಾಗೆ ದೇವರಿಗೆ ಕ್ಯಾಂಡಲನ್ನು ಹಚ್ತಾ ಇದ್ದೀನಿ. ತುಂಬ ಖುಷಿಯ ಮೂಮೆಂಟ್. ಪ್ರತಿ ವರ್ಷ ಬರ್ಡೇಯನ್ನು ಸೆಲೆಬ್ರೇಟ್ ಮಾಡ್ತಿದ್ದೆ, ಹಾಗೆ ಈ ವರ್ಷ ನಾನು ಆ್ಯನಿವರ್ಸರಿ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ. ಹಾಗೆ ಪ್ರತಿ ವರ್ಷ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇರಲಿ ಆ್ಯನಿವರ್ಸರಿ ಅಂತ ಪ್ರೇ ಮಾಡ್ತೀನಿ. ಹಾಗೆ ನನ್ನ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವ, ನನಗಂತೂ ತುಂಬಾ ಇಷ್ಟ ಆಯಿತು, ನನ್ನ ಹಸ್ಬೆಂಡಿಗೂ ಕೂಡ. ಇವಾಗ ಕೆಲಸ ಮಾಡೋದು ಚೇಂಜ್ ಮಾಡಿ ಆಯಿತು. ಇವಾಗ ಫುಲ್ ಕೆಲಸ. ಮಧ್ಯಾಹ್ನ ಊಟ ಇದೆ ಫ್ಯಾಮಿಲಿಗೋಸ್ಕರ, ಹಾಗಾಗಿ ಇವಾಗ ಬ್ಲೆಸ್ಸಿಂಗನ್ನು ತೊಗೊಳ್ಳಿಕ್ಕೋಸ್ಕರ ಇಲ್ಲೊಬ್ಬರು ತುಂಬ ಏಜ್ ಆದವರಿದ್ದಾರೆ, ಅವ್ರ ಹತ್ರ ಬ್ಲೆಸ್ಸಿಂಗನ್ನು ತೊಗೊಳ್ಳಿಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಅತ್ತೆ ನೋಡಿ ಹೂವು ಮುಡಿಸಿ ಇಟ್ಟಿದ್ದಾರೆ. ಇದು ಜಾಸ್ಮಿನ್ ಹೂವು, ತುಂಬ ಪರಿಮಳ ಮಾತ್ರ. ಓ ಮೈ ಗಾಡ್, ಇವೆಲ್ಲ ದಾಟ್ಕೊಂಡೆಲ್ಲ ಹೋಗಬೇಕಾಗತ್ತೆ, ಶಾರ್ಟ್ಕಟ್. ಹಾಗಾಗಿ ಅಡುಗೆ ಮಾಡಲಿಕ್ಕೋಸ್ಕರ 2-3 ಜನರು ಬಂದಿದ್ದರು, ಪಕ್ಕದ ಮನೆಯವರು. ಜಸ್ಟ್ ಕಟ್ಟಿಂಗ್ ಮಾತ್ರ ನಾನು ಮಾಡಿಕೊಟ್ಟಿದ್ದು ಅಷ್ಟೇ. ಅದು ಒಂದು ಟೆನ್ಷನ್ ಇಲ್ಲ, ಅವ್ರು ಅಡುಗೆ ಮಾಡುತ್ತಾರೆ ಅಂತ. ಹಾಗೆ ದೇವರಿಗೆ ಕ್ಯಾಂಡಲನ್ನು ಹಚ್ಚಿದ್ದೀನಿ. ಕೇಕ್ ಈ ಥರ ಇದೆ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಕೇಕ್. ನಾನು ನಮ್ಮ ಫ್ಯಾಮಿಲಿ ಜೊತೆ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ಸ್ ಜೊತೆ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅವರು ಕೂಡ ಫುಲ್ ಬ್ಯುಸಿ ಇದ್ದಾರೆ. ಊಟ ಎಲ್ಲ ರೆಡಿ ಆಯಿತು. ಇವಾಗ ಕೇಕ್ ಕಟ್ಟಿಂಗ್ ಮಾಡಿ ಊಟ ಮಾಡೋದು. ನನ್ನ ಹಸ್ಬೆಂಡ್ ವಿಡಿಯೋ ಕಾಲಲ್ಲಿ ಇರ್ತಾರೆ, ಅಲ್ಲಿ ಕೂಡ ಅವನು ಫ್ರೆಂಡ್ಸ್ ಜೊತೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾನೆ. ನಾನು ಫ್ಯಾಮಿಲಿ ಜೊತೆ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದೀನಿ. ಊಟ ಆದ ನಂತರ ಬಾಳೆಹಣ್ಣನ್ನು ಕೊಡೋದು, ಆನಂತರ ಸಲಾಡ್ ರೆಡಿ ಇದೆ. ಸಾಫ್ಟ್ ಡ್ರಿಂಕ್, ಕೇಕ್ ಕಟ್ಟಿಂಗ್ ಆದ ನಂತರ ಕೊಡೋದು. ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಹಾಗೆ 2 ಟೈಪ್ ಚಿಕನನ್ನು ಮಾಡಿದ್ದೀವಿ. ಹಾಗೆ ಇದು ರೆಡ್ ಕಲರ್ ಚಿಕನ್, ಹಾಗೂ ಇದು ಸಾಂಬಾರು, ಆನಂತರ ಇದು ಪೆಪ್ಪರ್ ಚಿಕನ್, ಹಾಗೆ ರೈಸ್, ಹಾಗೆ ಬಾಯ್ಲ್ಡ್ ರೈಸ್, ಇದು ಉಪ್ಪಿನಕಾಯಿ. ಊಟ ಆದ ನಂತರ ಐಸ್ ಕ್ರೀಮನ್ನು ತೊಗೊಂಡು ಬರ್ತೀನಿ. ಶಾಪ್ ತುಂಬ ಹತ್ತಿರ ಇದೆ, ಇವಾಗಲೇ ತೊಗೊಂಡು ಬಂದಿದ್ರೆ ಮೆಲ್ಟ್ ಆಗುತ್ತಲ್ವ, ಹಾಗಾಗಿ ಊಟ ಆದ ನಂತರ ಹೋಗಿ ತೊಗೊಂಡು ಬರ್ತೀನಿ. ಕರೆಂಟ್ ಹೋಯಿತು, ಹಾಗಾಗಿ ಹೊರಗಡೆ ಎಲ್ಲ ಸೆಟಪ್ ಮಾಡಿದ್ವಿ. ನಾನು ಕೇಕ್ ಕಟ್ ಮಾಡುವಾಗ ನನ್ನ ಹಸ್ಬೆಂಡ್ ನನ್ನ ಆಪೋಸಿಟ್ ಫೇಸ್ ಮಾಡಿ ವಿಡಿಯೋ ಕಾಲಲ್ಲಿ ಇದ್ದರು. ನಾನು ಅವರನ್ನೇ ನೋಡ್ತಾ ಇದ್ದೆ ಕೇಕ್ ಕಟ್ ಮಾಡುವಾಗ. ಹಾಗೆ ಇವಾಗ ಫ್ಯಾಮಿಲಿಯವರಿಗೆಲ್ಲರಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ. ಅತ್ತೆ, ಅಕ್ಕ, ಭಾವ, ಮಕ್ಕಳು ಎಲ್ಲರೂ ಕೂಡ ಇದ್ದಾರೆ. ಹಾಗೆ ನಾವು ಅಕ್ಕಪಕ್ಕದ ಮನೆಯವರಿಗೂ ಕೂಡ ಇನ್ವೈಟ್ ಮಾಡಿದ್ದೀನಿ, ಅವರು ಕೂಡ ಬಂದಿದ್ದಾರೆ. ತುಂಬ ಚೆನ್ನಾಗಾಯಿತು ಇವತ್ತಿನ ದಿನ. ಲೈಟ್ ಹೋಗ್ತಾ ಬರ್ತಾ ಇದೆ, ನೀವು ಕಾಣ್ತಾ ಇರ್ಬೋದು. ಯಾಕಪ್ಪ ನಾನು ಬೇಕ್ರಿಯಲ್ಲಿದ್ದೀನಿ, ಕೇಕೆಲ್ಲ ಕಟಿಂಗ್ ಮಾಡಿ ಆಯಿತು ಅಂತ ನೀವು ಯೋಚಿಸ್ತಾ ಇರ್ಬೋದು. ಇವತ್ತಿನ ದಿನ ಅಮ್ಮ ಅಪ್ಪನ ವೆಡ್ಡಿಂಗ್ ಆ್ಯನಿವರ್ಸರಿ, ಹಾಗೂ ನಮ್ಮದು ಕೂಡ. ನಾವು ಸೆಲೆಬ್ರೇಷನನ್ನು ಮಾಡಿ ಆಯಿತು. ಇವಾಗ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ, ಅವರ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಷನನ್ನು ಮಾಡಲಿಕ್ಕೆ. ಅಕ್ಕಪಕ್ಕದ ಮನೆಯವರಿಗೆ ಎಲ್ಲರಿಗೋಸ್ಕರ ಐಸ್ ಕ್ರೀಮನ್ನು ತೊಗೊಂಡೆ ನಾನು. ಹಾಗೆ ಕೇಕನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಮಾಮ್ ಆ್ಯಂಡ್ ಡ್ಯಾಡ್ ಅಂತ ಬರ್ದಾಯಿತು, ಪ್ಯಾಕಿಂಗ್ ಮಾಡಿ ಹೋಗೋದು. ಇವಾಗ ಮನೆಗೆ ಬಂದು ಮುಟ್ಲಿಕ್ಕೆ ಸಂಜೆ ಆಯಿತು. ಈ ಥರ ಕ್ರಾಸಿಗೆ ಹೂವನ್ನು ಹಾಕಿದ್ದಾರೆ. ಇವತ್ತು ಪ್ರೇಯರ್ ಇದೆ. ನಾನಂತೂ ತುಂಬಾ ಟಯರ್ಡ್ ಆಗಿದ್ದೀನಿ.
ಅಲ್ಲಿಯ ಪ್ರೋಗ್ರಾಮ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆನಂತರ ಸರಿಯಾಗಿ ನಾನು ನಿದ್ದೆ ಮಾಡಿಲ್ಲ, ತುಂಬ ಕರ ಸೌಂಡ್ ಆಗ್ತಾಯಿತ್ತು. ಹಾಗಾಗಿ ಆನಂತರ ರೆಡಿಯಾಗಿ ನಾನು ಸುಮ್ಮನೆ ಮನೆಗೆ ಬಂದೆ. ಯಾಕೆ ಬಂದಿದ್ದೆ ಅಂತ ನಿಮ್ಗೆ ಇವಾಗಲೇ ಗೊತ್ತಿರ್ಬೋದು. ಕೇಕೆಲ್ಲ ತೊಗೊಂಡದ್ದು ನೋಡಿ. ಇವತ್ತು ನನ್ನ ಅಮ್ಮ ಅಪ್ಪನ ಆ್ಯನಿವರ್ಸರಿ. ಕ್ರಾಸ್ ಇದೆಯಲ್ವ, ಅವರ 25 ಇಯರ್ಸ್ ಜಿಬ್ಲಿಗೆ ಆ ಕ್ರಾಸನ್ನು ಕಟ್ಟಿದ್ರು ನೆನಪಿಗೋಸ್ಕರ. ಪ್ರತಿ ವರ್ಷ ಇದೇ ದಿನಕ್ಕೆ ನಾವು ಪ್ರೇಯರನ್ನು ಮಾಡ್ತೀವಿ. ಫ್ಯಾಮಿಲಿ ಮೆಂಬರ್ಸಿಗೆ, ಅಕ್ಕಪಕ್ಕದವರಿಗೆ ಎಲ್ಲರೂ ಕರೆದು ನಾವು ಚಿಕ್ಕದಾದ ಒಂದು ಡಿನ್ನರನ್ನು ಇಡ್ತೀವಿ, ಲಂಚ್ ಅಥವಾ ಡಿನ್ನರ್. ಹಾಗೆ ಇವಾಗ ಪ್ರೇಯರನ್ನು ಸ್ಟಾರ್ಟ್ ಮಾಡ್ತೀವಿ. ಆನಂತರ ಊಟ. ಇವತ್ತಿನ ದಿನ ಕಂಪ್ಲೀಟ್ ಆಯಿತು, ಆ್ಯನಿವರ್ಸರಿ ಅಷ್ಟೇ. भक्तांचे ऐकतात, पथकांचे भक्षणे, कुडीचे जेवण पण, सचनींचे जीवित. आमेन. आमचे पातकाम बोक्षे एमकोंडाच्या उशातले आमकां निवार सोमेस्तन्या चढकन तुझे काकृतीचे अधिक असलेल्या सर्गारून पांगुता नमन कुसा जय देवता नमन कुसाच्या सोम्याच्या कुसा मरणापर्यंत जेजू कातो झालो जेजू मेलो जीवन झालो नव्या. ಬಂದ ತಕ್ಷಣ ಕೇಕನ್ನು ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಐಸ್ ಕೇಕ್ ಅಲ್ವಾ, ಹಾಗಾಗಿ ಇವಾಗ ಕೇಕನ್ನು ಕಟಿಂಗ್ ಮಾಡಲಿಕ್ಕೋಸ್ಕರ ರೆಡಿಯಾಗಿದೆ. ಮಾಮ್ ಬರೆದದ್ದು ಸರಿ ಇದೆ ಆ್ಯಂಡ್ ಡ್ಯಾಡ್ ಬರೆದದ್ದು ಗಜಿಬಿಜಿ ಥರ ಆಗಿದೆ. ಎನಿವೇಸ್ ಕಟ್ ಮಾಡ್ತೀವಿ ಕೇಕನ್ನು. ನನಗಂತೂ ಪ್ರೌಡ್ ಫೀಲ್, ಯಾಕಂದರೆ ಅಮ್ಮ ಅಪ್ಪನ ಮದುವೆಯ ದಿನ ನಮ್ಮ ಮದುವೆಯ ದಿನ ಅಂತ. ಪ್ರತಿ ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿ ಯಾವತ್ತೂ ಕೂಡ ನಮ್ಮ ಅಮ್ಮ ಅಪ್ಪನ ಫ್ಯಾಮಿಲಿಯಿಂದ ಯಾರೂ ಕೂಡ ಮರೆಯೋದೇ ಇಲ್ಲ ನನಗೆ ವಿಶ್ ಮಾಡಲಿಕ್ಕೆ. ಯಾಕಂತ ಹೇಳಿದರೆ ಎಲ್ಲರಿಗೂ ಕೂಡ ಗೊತ್ತಿದೆ ಅವರ ಮದುವೆಯ ದಿನವೇ ನಮ್ಮ ಮದುವೆ ದಿನ ಅಂತ. ಹಾಗೆ ಪ್ರತಿ ವರ್ಷ ನಾವು ಇದೇ ದಿನಕ್ಕೆ ನಮ್ಮ ಮನೆಯ ಕ್ರಾಸನ್ನು ನಾವು ಪೂಜೆಯನ್ನು ಮಾಡ್ತೀವಿ. ಇವರ 25 ಇಯರ್ಸ್ ಜಿಬ್ಲಿಗೆ ನಮ್ಮ ಅಪ್ಪ ನೆನಪಿಗೋಸ್ಕರ ಕಟ್ಟಿದಂಥ ಕ್ರಾಸ್. ಹಾಗಾಗಿ ನಾವು ಇದೇ ದಿವಸಕ್ಕೆ ಅವರ ಮದುವೆಯ ದಿನವನ್ನು ಪ್ರತಿ ವರ್ಷ ಆಚರಿಸುತ್ತೀವಿ. ಹಾಗೆ ಪೂಜೆಯನ್ನು ಮಾಡಿ ಅಕ್ಕಪಕ್ಕದ ಮನೆಯವರಿಗೆ ನಾವು ಡಿನ್ನರನ್ನು ಅಥವಾ ಲಂಚನ್ನು ಇಡ್ತೀವಿ. ಎಲ್ಲರಿಗೂ ಕೂಡ ಕಟ್ ಮಾಡಿದಂತಹ ಕೇಕ್ ಹಾಗೂ ಐಸ್ ಕ್ರೀಮನ್ನು ಕೊಡ್ತಾ ಇದ್ದೀವಿ. ಹಾಗೆ ಕೂಲ್ ಡ್ರಿಂಕ್. ನಂತರ ಊಟಕ್ಕೆ ಚಿಕನ್ ಫ್ರೈ ಹಾಗೂ ಚಿಕನ್ ಕರಿ ಹಾಗೂ ಬಾಯ್ಲ್ಡ್ ರೈಸ್. ನಂತರ ಅಮ್ಮನಿಗೆ ಹೇಳಿದೆ ಉಪ್ಪಿನಕಾಯಿ ತೊಗೊಂಡು ಬಾ ಅಂತ. ಅಮ್ಮ ಉಪ್ಪಿನಕಾಯಿ ತೊಗೊಂಡು ಬಂದರು. ಉಪ್ಪಿನಕಾಯಿ ಇಲ್ಲದೆ ನನಗೆ ಊಟ ಯಾವತ್ತೂ ಕೂಡ ಕಂಪ್ಲೀಟ್ ಆಗಲ್ಲ. ಈ ವ್ಲಾಗನ್ನು ಇಲ್ಲೇ ಮುಗಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್.